ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ರೊಟೇಟ್ ಟೂಲ್ ಮತ್ತು ರಿಫ್ಲೆಕ್ಟ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಎಲಿಫ್ ಶೇಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಲಿಫ್ ಶೇಪಿಗೆ ಒಂದು ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಔಟ್ಲೈನಿಗೆ ನೋಡಿ ಈ ರೀತಿ ಕಲರನ್ನು ಫಿಲ್ ಮಾಡ್ಕೊ. ಈಗ ಇದನ್ನ ನಾನು ರೊಟೇಟ್ ಟೂಲ್ನ ಮೂಲಕ ನೋಡಿ ರೊಟೇಟ್ ಮಾಡ್ತೀನಿ. ಯಾವ ರೀತಿ ಬೇಕಾದ್ರೂ ನೀವು ರೊಟೇಟ್ ಮಾಡ್ಕೋಬೋದು ನೋಡಿ. ರೊಟೇಟ್ ಮಾಡಲಿಕ್ಕೆ ರೊಟೇಟ್ ಟೂಲ್, ರಿಫ್ಲೆಕ್ಟ್ ಟೂಲ್ ಅಂತ ಇದೆ. ರಿಫ್ಲೆಕ್ಟ್ ಟೂಲಲ್ಲಿ ನೋಡಿ ಅದು ಕೂಡ ರೊಟೇಟ್ ಆಗಲಿಕ್ಕೆ ಯೂಸ್ ಮಾಡೋಂಥ ಟೂಲ್. ಇವೆರಡೂ ಕೂಡ ರೊಟೇಟ್ ಮಾಡಲಿಕ್ಕೆ ಬಳಸುತ್ತ. ರೊಟೇಟ್ ಟೂಲ್ ಮತ್ತು ರಿಫ್ಲೆಕ್ಟ್ ಟೂಲ್ ಎರಡೂ ಕೂಡ ನಿಮ್ಮ ಒಂದು ಶೇಪನ್ನು ರೊಟೇಟ್ ಮಾಡಲಿಕ್ಕೆ ಅಥವಾ ಪಿಕ್ಚರ್ಸನ್ನು ತೊಗೊಂಡ್ರೆ ಪಿಕ್ಚರ್ಸನ್ನು ರೊಟೇಟ್ ಮಾಡಲಿಕ್ಕೆ ಇದು ಬಳಕೆ ಆಗುತ್ತೆ. ಸೊ ನೋಡಿ ಇಲ್ಲಿ ನಾನು ಪಾಲಿಗಾನ್ ಶೇಪ್ ಅಂತ ತಗೊಳ್ತೀನಿ. ರಿಫ್ಲೆಕ್ಟ್ ಟೂಲ್ ಮೂಲಕ ನೋಡಿ ರೊಟೇಟ್ ಆಗಿದೆ. ಹಾಗೆ ರೊಟೇಟ್ ಟೂಲ್ ಕೊಟ್ಟರು ಕೂಡ ಈ ರೀತಿ ರೊಟೇಟ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಬರುವಂಥ ಸ್ಕೇಲ್ ಟೂಲ್ ಮತ್ತು ಶೇರ್ ಟೂಲ್ ಮತ್ತು ರೀಶೇಪ್ ಟೂಲ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.